ಮಾಲ್ಮೋಗ್ ಹೋಗ್ತಾ ಇದೀವಿ. ಸ್ವೀಡನ್ ಮಾಲ್ಮೋಗ್ ಹೋಗ್ತಾ ಇದ್ವಿ. ಸೊ ಇವಾಗ ಟ್ರೈನ್ ತೊಗೊಂಡು ಹೋಗ್ಬೇಕು. ಸ್ವೀಡನ್ ಐ ಡೋಂಟ್ ನೋ. ಸೊ ಟ್ರೈನ್ ತೊಗೊಂಡು ಹೋಗ್ಬೇಕು. ಯಾವ ಟ್ರ್ಯಾಕ್ ಅಂತ ನೋಡ್ತಾ ಇದೀವಿ. ಇದೆ. ಲೆಟ್ಸ್ ಗೋ. ಸೊ ಡೆನ್ಮಾರ್ಕಿಂದ ಸ್ವೀಡನ್ಗೆ ಹೋಗ್ತಾ ಇದ್ದೀವಿ. ಡೆನ್ಮಾರ್ಕಿಂದ ಸ್ವೀಡನ್ಗೆ ಟ್ರೈನಲ್ಲಿ ಜಸ್ಟ್ 40 ಮಿನಿಟ್ಸ್. ಸೊ ಈಗ ನೆಕ್ಸ್ಟ್ ಟ್ರೈನ್ ಇದೆ, ಕ್ಯಾಚ್ ಮಾಡಬೇಕು. ಟ್ರೈನ್ ಸ್ಟೇಷನ್ ಬಂದು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ. ಯೂಶ್ವಲಿ ಎವ್ರಿ 15 to 20 ಮಿನಿಟ್ಸ್ ಟ್ರೈನ್ ಬರ್ತಾ ಇರುತ್ತೆ ಈ ಕೋಪನ್ಹೇಗನಿಂದ ಮಾಲ್ಮೋಗ್ ಹೋಗೋಕ್ಕೆ. ಇದೆ ಟ್ರೈನ್ ಅಲ್ಲಿ ಮಾಲ್ಮೋ ಅಂತ ಇದೆಯಲ್ಲ, ಅಲ್ಲಿಗೆ ಹೋಗ್ತಾ ಇರೋದು. These are the tickets to Sweden from Denmark. It's just half an hour to 40 minutes. ಇಲ್ಲಿ ಟ್ರೈನ್ ಬಂತು. ಇವಾಗ ಟ್ರೈನಾಗ ಹತ್ತಿ ವಿ ಶುಡ್ ಗೋ ಟು ಸೆಕೆಂಡ್ ಕ್ಲಾಸ್. ಯಾಕಂದರೆ ನಾವು ಸೆಕೆಂಡ್ ಕ್ಲಾಸ್ ಟಿಕೆಟ್ಸ್ ತೊಗೊಂಡಿರೋದು. ನಾಟ್ ಮಚ್ ಡಿಫ್ರೆನ್ಸ್ ಫಸ್ಟ್ ಕ್ಲಾಸ್ಗೂ ಸೆಕೆಂಡ್ ಕ್ಲಾಸ್ಗೂ. ಸೆಕೆಂಡ್ ಕ್ಲಾಸಲ್ಲೂ ಆರಾಮಾಗೇ ಇರುತ್ತೆ, ಖಾಲಿಯಾಗೇ ಇರುತ್ತೆ, ಸೀಟೆಲ್ಲನೂ ಸಿಗುತ್ತೆ. ಇಲ್ಲಿ ಟ್ರೈನ್ ಹತ್ಕೊಂಡು ನಾವು ಹುಡುಕ್ತಾ ಇದ್ದೀವಿ ಎಲ್ಲಿ ಹೋಗಬೇಕು ಏನು ಅಂತ. ಅಂದರೆ ಫಸ್ಟ್ ಕ್ಲಾಸಲ್ಲಿ ಕೂತ್ಕೊಂಡ್ರೆ ಫೈನ್ ಬರುತ್ತಲ್ಲ, ಸೊ ವಿ ಹ್ಯಾವ್ ಟು ಟೇಕ್ ದಟ್ ಸೆಕೆಂಡ್ ಕ್ಲಾಸ್. ಇಲ್ಲಿ ಹುಡ್ಕೊಂಡು ಹೋಗ್ತಾ ಇದ್ವಿ ವಿಚ್ ಒನ್ ಇಸ್ ಇಟ್ ಅಂತ. ಹಾಗೆ ಮುಂದೆ ಹೋಗ್ತಾ ವಿ ಫೌಂಡ್ ಒನ್ ಪ್ಲೇಸ್. ಅಲ್ಲಿ ಕೂತ್ಕೊಂಡ್ವಿ, ಖಾಲಿನೇ ಇತ್ತು. ಸೊ ಈ ಟ್ರೈನು ಕೋಪನ್ಹೇಗನಿಂದ ಮಾಲ್ಮೋಗ್ ಹೋಗೋ ಟ್ರೈನು. ಇದು ಓರೆಸೆಂಡ್ ಬ್ರಿಡ್ಜ್ ಅಂತ ಇದೆ, ಅದು ಕನೆಕ್ಟ್ ಮಾಡುತ್ತೆ ಡೆನ್ಮಾರ್ಕ್, ಕೋಪನ್ಹೇಗನ್ ಮತ್ತು ಮಾಲ್ಮೋ ಸ್ವೀಡನ್ನ. ರೈಟ್ ಸೈಡ್ ಆಫ್ ದ ಟ್ರೈನಲ್ಲಿ ಕೂತ್ಕೋಬೇಕು ಹೋಗ್ಬೇಕಾದ್ರೆ. ಸೊ ವಿ ಗೆಟ್ ಅ ನೈಸ್ ವ್ಯೂ ಆಫ್ ದ ಬ್ರಿಡ್ಜ್, ಮತ್ತು ಈ ಓಷನ್ ಇರುತ್ತಲ್ಲ ಅದರದ್ದು ನೈಸ್ ವ್ಯೂ ಸಿಗುತ್ತೆ. ಆಮೇಲೆ ಇಲ್ಲಿ ವಿ ಕೇಮ್ ಟು ಮಾಲ್ಮೋ ಆಲ್ರೆಡಿ. ಸೊ ವಿ ರೀಚ್ ಮಾಲ್ಮೋ ಸಿಟಿ ಸೆಂಟರ್. ಸ್ವೀಡನ್ ಬಂದ್ವಿ, ಸಿಟಿ ಸೆಂಟರ್ಗೆ ಬಂದ್ವಿ. ನಾವು ಜಸ್ಟ್ ವಾಕ್ ಅರೌಂಡ್ ಅಂಡ್ ಎಕ್ಸ್ಪ್ಲೋರ್ ಮಾಲ್ಮೋ. ಸಿಟಿ ಸೆಂಟ್ರಲ್ಲಿ ಜಸ್ಟ್ ಆ ವ್ಯೂ ನೋಡಿಕೊಂಡು ಸ್ವಲ್ಪ ಮುಂದೆ ಬಂದರೆ ಈ ಥರ ಒಂದು ಏರಿಯಾ ಇರುತ್ತೆ. ಅಲ್ಲಿ ರೆಸ್ಟೋರೆಂಟ್ಸು, ಶಾಪ್ಸು ಎಲ್ಲ ಇರುತ್ತೆ. ಟು ಲುಕ್ ಇಟ್ಸ್ ವೆರಿ ನೈಸ್. ಸುಮ್ಮನೆ ಹೀಗೆ ನಡ್ಕೊಂಡು, ಸನ್ನಿ ವೆದರ್ ಬೇರೆ ಇತ್ತು. ಎಂಜಾಯಿಂಗ್ ದ ವ್ಯೂ, ಎಂಜಾಯಿಂಗ್ ದಿಸ್ ಆರ್ಕಿಟೆಕ್ಚರ್. ಇದೆಲ್ಲ ಓಲ್ಡ್ ಹೌಸಸ್ ಎಲ್ಲ ಇತ್ತು ಅಲ್ಲಿ. ಇದು ನೋಡಿದರೆ ಇದೆಲ್ಲ ಓಲ್ಡ್ ಆರ್ಕಿಟೆಕ್ಚರ್, ಒನ್ ಆಫ್ ದ ಓಲ್ಡ್ ಹೌಸಸ್ ಇದೆ ಅಲ್ಲಿ ಸ್ವೀಡನ್ ಮಾಲ್ಮೋದಲ್ಲಿ. ಇದನ್ನೆಲ್ಲ ನೋಡಿಕೊಂಡು, ಸೊ ಇಲ್ಲೂ ಕೆನಾಲ್ಸ್ ಎಲ್ಲ ಇದೆ. ಈ ಥರ ವ್ಯೂ ಇತ್ತು. ಸೊ ನೆಕ್ಸ್ಟ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ವಿ. ಏನೋ ಡಿಸ್ಗಸ್ಟಿಂಗ್ ಫುಡ್ ಮ್ಯೂಸಿಯಂ ಅಂತ ಇದೆ ಸ್ವೀಡನ್ ಮಾಲ್ಮೋದಲ್ಲಿ, ಅಲ್ಲಿಗೆ ಹೋಗೋಣ ಅಂತ ಇಲ್ಲಿ ನಡ್ಕೊಂಡು ಹೋಗ್ತಾಯಿದ್ವಿ. ಡಿಸ್ಗಸ್ಟಿಂಗ್ ಫುಡ್ ಮ್ಯೂಸಿಯಂ ಬಂದ್ವಿ. ಅಲ್ಲಿ ಟಿಕೆಟ್ ತೊಗೊಂಡ್ವಿ. ಟಿಕೆಟ್ ಇಸ್ ನಥಿಂಗ್ ಬಟ್ ಪೇಪರ್ ಬ್ಯಾಗ್ ಕೊಡ್ತಾರೆ. ಅದೇ ಟಿಕೆಟು, ಅದೇ ಇನ್ ಕೇಸ್ ನಮ್ಗೆ ತುಂಬ ಡಿಸ್ಗಸ್ಟಿಂಗ್ ಅನಿಸ್ಬಿಟ್ಟು ವಾಮಿಟ್ ಮಾಡಬೇಕಂದ್ರೆ ವಿ ಕ್ಯಾನ್ ವಾಮಿಟ್ ಇನ್ ಟು ದಟ್. ಇಲ್ಲಿ ಟೂರ್ ಸ್ಟಾರ್ಟ್ ಮಾಡಿದ್ವಿ. ಎಲ್ಲದ್ರದ್ದು ಏನೇನು ಡಿಸ್ಕ್ರಿಪ್ಷನ್ಸ್ ಇರುತ್ತಲ್ಲ ಅದೆಲ್ಲ ಝೂಮ್ ಮಾಡಿ ತೋರಿಸ್ತೀನಿ. ಈ ಥರ ಆಲ್ ಓವರ್ ದ ವರ್ಲ್ಡ್, ಇಂಟರ್ನ್ಯಾಷನಲಿ ಎಲ್ಲೆಲ್ಲಿಂದನೂ ಏನೇನು ತಿಂತಾರೆ, ಯಾವ್ಯಾವ ಥರ ತಿಂತಾರೆ, ಹೆಂಗೆ ಪ್ರಿಪೇರ್ ಮಾಡ್ತಾರೆ ಎಲ್ಲನೂ ಡಿಸ್ಪ್ಲೇ ಮಾಡಿರ್ತಾರೆ. ಅದು ಹೆಂಗೆ ಪ್ರಿಪೇರ್ ಮಾಡ್ತಾರೆ, ಅದು ಎಲ್ಲಿಂದ ಬರುತ್ತೆ, ಎವ್ರಿಥಿಂಗ್. ಆ್ಯಕ್ಚುಲಿ ಇದನ್ನು ನೋಡಿದ್ರೆ ಎಷ್ಟೊಂದು ಡಿಸ್ಗಸ್ಟಿಂಗ್ ಥರ ಇತ್ತು. ಬಟ್ ಸಮ್ಥಿಂಗ್ಸ್ ಡಿಸ್ಗಸ್ಟಿಂಗ್ ಇಲ್ಲ ಅಂದ್ರೂ ಇಟ್ಟಿದ್ರು, ಯಾಕಂತ ಗೊತ್ತಿಲ್ಲ. ಬಟ್ ಹಿಂಗೆ ಹೋಗುತ್ತೆ. ಡಿಫ್ರೆಂಟ್ ವೆರೈಟೀಸ್ ಆಫ್ ಚೀಸಸ್ ಇತ್ತು, ಡಿಫ್ರೆಂಟ್ ವೆರೈಟೀಸ್ ಆಫ್ ಜ್ಯೂಸ್ ಥರ ಏನೇನೋ ಇತ್ತು. ಮತ್ತು ಇಲ್ಲಿ ನೋಡಿದರೆ ರೋಡ್ ಕಿಲ್ ಅಂತ, ಇದು ರೋಡಲ್ಲಿ ಹೋಗ್ಬೇಕಾದ್ರೆ ಕಾರ್ ಯಾವುದಾದ್ರೂ ಪ್ರಾಣಿಗಳನ್ನ ಸಾಯಿಸುತ್ತಲ್ಲ ಅದನ್ನು ಜನ ತಿಂತಾರಂತೆ. ಸೊ ಅದೆಲ್ಲ ಇತ್ತು. ಮತ್ತು ಯಾವುದಾದ್ರೂ ಒಂದು ಪಾಯ್ಸನಸ್ ಡಿಶಸ್ ಇರುತ್ತಲ್ಲ ಆ ಥರನೂ ಇತ್ತು. ಅದನ್ನೆಲ್ಲ ಕೇರ್ಫುಲ್ಲಾಗಿ ಸರ್ಟಿಫಿಕೇಷನ್ ಇಟ್ಕೊಂಡು ಕುಕ್ ಮಾಡಬೇಕು. ಈ ಥರ ಪಫರ್ ಫಿಶ್ ಅಂತ ಇರುತ್ತಲ್ಲ ಅದು ಯು ಶುಡ್ ಹ್ಯಾವ್ ವೆರಿ ಸ್ಕಿಲ್ಸ್ ಮತ್ತು ಸರ್ಟಿಫಿಕೇಷನ್ಸ್ ಇರಬೇಕು. ಅವ್ರು ಮಾತ್ರ ದೇ ಕ್ಯಾನ್ ಕುಕ್ ಸರ್ಟನ್ ಟೈಪ್ಸ್ ಆಫ್ ಫುಡ್ಸ್. ಸೊ ಅಂಥದ್ದೆಲ್ಲ ಇತ್ತು. ಇಲ್ಲಿ ಬ್ಯಾಟ್ ಎಲ್ಲ ಇತ್ತು. ಮತ್ತು ಈ ಮ್ಯೂಸಿಯಮಲ್ಲಿ ಏನೇನು ಡಿಸ್ಪ್ಲೇ ಇಟ್ಟಿರ್ತಾರೋ ಅದನ್ನು ಜಸ್ಟ್ ನೋಡಬೇಕು ಅಂತ ಹೇಳಿದ್ರು. ವಿ ಕೆನಾಟ್ ಟಚ್ ಇಟ್ ಬಿಕಾಸ್ ಇನ್ ಕೇಸ್ ಅದು ಪಾಯ್ಸನಸ್ ಇದ್ದರೆ, ಒಂದೊಂದು ಹೆವಿ ಪಾಯ್ಸನಸ್ ಆಬ್ಜೆಕ್ಟ್ಸು ಇತ್ತು. ಇನ್ ಕೇಸ್ ಒಂದು ಚೂರು ಮುಟ್ಟಿದ್ರೂ ಇಟ್ ವಿಲ್ ಎಫೆಕ್ಟ್ ಅಸ್ ಅಂತ ಅಂದ್ಬಿಟ್ಟು ಸೊ ಏನೇನು ಟಚ್ ಮಾಡೋಂಗಿಲ್ಲ. ಅಲ್ಲಿ ಆನ್ ದ ವೇ ಅಲ್ಲಲ್ಲಿ ಒಂದೊಂದು ಬಾಕ್ಸ್ ಇಟ್ಟಿರ್ತಾಯಿದ್ರು. ಆ ಬಾಕ್ಸಲ್ಲಿ ಕಾಟನ್ಸ್ ಇತ್ತು. ಕಾಟನ್ಸಲ್ಲಿ ಏನೇನು ಡಿಸ್ಗಸ್ಟಿಂಗ್ ಒಂದೊಂದು ಸ್ಮೆಲ್ಸ್ ಇರುತ್ತಲ್ಲ ಅದನ್ನೆಲ್ಲ ಇನ್ಕಾಪ್ರೇಟ್ ಮಾಡಿ ಹಾಕಿದ್ರು. ಆ ಥರ ಬಾಟಲ್ಸ್ನ ಬೇಕಾದ್ರೆ ಎತ್ಕೊಂಡು ವಿ ಕುಡ್ ಸ್ಮೆಲ್ ಇಟ್. ಯೂಶ್ವಲಾಗಿ ಅದರಲ್ಲಿ ಚೀಸಸ್ ಸ್ಮೆಲ್ ಇರ್ತಿತ್ತು. ಅಷ್ಟೊಂದೇನು ಡಿಸ್ಗಸ್ಟಿಂಗ್ ಥರ ಇರಲಿಲ್ಲ, ಓಕೆ ಥರ. ಬಟ್ ಸ್ಟ್ರಾಂಗ್ ಸ್ಮೆಲ್ಸ್, ಬಟ್ ಇಟ್ ವಾಸ್ ನಾಟ್ ಲೈಕ್ ಫುಲ್ ಡಿಸ್ಗಸ್ಟಿಂಗ್ ಥರ. ಈ ಥರ ಏನೇನೋ ಆಲ್ ಓವರ್ ದ ವರ್ಲ್ಡ್ ಇಂದ ಬಂದಿರೋದು ಚೀಸಸ್ಸು, ಈ ಥರ ಏನಂತಾರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬರ್ಡ್ಸ್, ಆ್ಯನಿಮಲ್ಸ್ನ ಅದನ್ನ ಕುಕ್ ಮಾಡೋ ಪ್ರೋಸೆಸ್ಸು, ಮತ್ತು ಇನ್ಸೆಕ್ಟ್ಸ್ ಎಲ್ಲ ತಿಂತಾರಲ್ಲ ಅಂಥದ್ದೆಲ್ಲ ಇತ್ತು.
ಮತ್ತು ಒಂದೊಂದು ಕಡೆ ಈ ಥರ ಸ್ಟಿಂಗ್ ಪಕ್ಸ್ ಅದನ್ನೆಲ್ಲ ತಿಂತಾರೆ. ಮತ್ತು ಇನ್ನೊಂದು ಕಡೆ ಇದು ಮಸ್ಕಿಟೋಸ್ನೆಲ್ಲನೂ ಏನೋ ಡಿಶ್ ಥರ ಪ್ರಿಪೇರ್ ಮಾಡಿಬಿಟ್ಟು ತಿಂತಾರೆ, ಅದನ್ನೆಲ್ಲ ಇತ್ತು. ಮತ್ತು ಮ್ಯಾಗೆಟ್ಸ್ ಐ ಥಿಂಕ್ ಗೊತ್ತಿರುತ್ತೆ ಎಲ್ಲರಿಗೂ, ಈ ಥರ ಮ್ಯಾಗೆಟ್ಸ್ ಇತ್ತು. ಮತ್ತು ಇಲ್ಲಿ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಆ್ಯನಿಮಲ್ಸ್ ಕೂಡ, ಯೂಶ್ವಲಿಗಿ ಇನ್ ಜನರಲ್ ಜನ ಏನೇನು ತಿನ್ನಲ್ವೋ, ಬಟ್ ದೆರ್ ಆರ್ ಸಮ್ ಪೀಪಲ್ ಹೂ ಟ್ರೈ ಇಟ್ ಔಟ್ ಆ್ಯಂಡ್ ಈಟ್ ಇಟ್, ಅದನ್ನೆಲ್ಲನೂ ಇಟ್ಟಿದ್ರು. ಲೈಕ್ ಇಂಟೆಸ್ಟೈನ್ಸ್ ಇರ್ಬೋದು, ಮತ್ತು ಟೆಸ್ಟಿಕಲ್ಸ್ ಇರ್ಬೋದು, ಇಂಥದ್ದೆಲ್ಲ ಇತ್ತು. ಇಲ್ಲಿ ಬ್ರೇನ್ಸ್ನೇ ಇಟ್ಟಿದ್ದಾರೆ, ಅದನ್ನು ಸ್ವಲ್ಪ ಜನ ತಿಂತಾರೆ ಅಂತ. ಆಮೇಲೆ ಇಲ್ಲಿ ಪಾಪ್ಟಾರ್ಟ್ಸ್, ಟ್ವಿಂಕೀಸ್ ಎಲ್ಲ ಇಟ್ಟಿದ್ದಾರೆ. ಇದು ಯಾಕೆ ಇಟ್ಟಿದ್ರು ಅಂತ ಗೊತ್ತಿಲ್ಲ. ನೆಕ್ಸ್ಟು ಈ ಥರ ಒಂದು ಆ್ಯನಿಮಲ್ ಒಳಗೆ ಡೆಡ್ ಬರ್ಡ್ಸ್ನೆಲ್ಲ ಹಾಕ್ತಾರಂತೆ, ಅದನ್ನು ತಿಂತಾರಂತೆ ಜನ. ಡೆಡ್ ಆ್ಯನಿಮಲ್ಸ್, ಡೆಡ್ ಬರ್ಡ್ಸ್ನ ವಿತೌಟ್ ಇವನ್ ಕುಕ್ಕಿಂಗ್. ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಂಡೀಸ್ನೂ ಇಟ್ಟಿದ್ರು, ಈ ಥರ ಎಲ್ಲ ತಿಂತಾರೆ ಅಂತ. ಒಂದೊಂದು ಬ್ಲಡ್ಡಿಂದ ಮಾಡಿರೋ ಪ್ಯಾನ್ ಕೇಕ್ಸ್ ಥರ ಇದನ್ನು ಇಟ್ಟಿದ್ರು. ಅದು ಡಿಫ್ರೆಂಟ್ ಆ್ಯನಿಮಲ್ಸ್ ಬ್ಲಡ್ಡಿಂದ ಮಾಡಿರೋದು, ಇಲ್ಲ ಲಿವರಿಂದ ಮಾಡಿರೋದು. ಮೇ ಬಿ ಫಾರ್ ಸಮ್ ಪೀಪಲ್ ಇಟ್ಸ್ ನಾಟ್ ಡಿಸ್ಗಸ್ಟಿಂಗ್ ಅನಿಸುತ್ತೆ, ಬಟ್ ಫಾರ್ ಇನ್ ಜನರಲ್ ಮೇ ಬಿ ಸಮ್ ಪೀಪಲ್ ಫೈಂಡ್ ಇಟ್ ಡಿಸ್ಗಸ್ಟಿಂಗ್, ಏನೋ ಗೊತ್ತಿಲ್ಲ. ಮತ್ತು ಈ ಥರ ಚಿಕನ್ ಬ್ರೆಸ್ಟಿಂದ ಮಾಡಿರೋ ಒಂದು ಟರ್ಕಿಶ್ ಡಿಶ್ನೆಲ್ಲ ಇಟ್ಟಿದ್ರು. ಮತ್ತು ಇಲ್ಲಿ ಸಮ್ ಅನ್ಯೂಶುವಲ್ ಡ್ರಿಂಕ್ಸ್ ಥರನೂ ಇಟ್ಟಿದ್ರು. ಸವರ್ ಕ್ರೌಟ್ ಅಂತ ಬರುತ್ತಲ್ಲ, ಅದು ರ್ಯಾಡಿಶ್ದು, ಅದು ಆ ಥರ ಡ್ರಿಂಕ್ಸ್. ಅದೇ ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ರಿಂಕ್ಸ್ ಕೂಡ ಇಟ್ಟಿದ್ರು, ವಿಚ್ ಮೇ ಬಿ ಜನರಲ್ ಪಬ್ಲಿಕ್ ಡಿಸ್ಗಸ್ಟಿಂಗ್ ಅಂತ ಫೈಂಡ್ ಮಾಡೋದೇನೋ, ಬಟ್ ಸಮ್ ಪೀಪಲ್ ಫೈಂಡ್ ಇಟ್. ಮತ್ತು ಈ ಚೀಸ್ ಒಳಗೆ ಲೈವ್ ಮ್ಯಾಗೆಟ್ಸ್ ಇರುತ್ತೆ, ಅದನ್ನು ತಿಂತಾರಂತೆ. ಮತ್ತು ಇಲ್ಲಿ ನೋಡಿದರೆ ಕೋರಿಯಾಂಡರ್ನೂ ಇಟ್ಟಿದ್ರು, ಬಿಕಾಸ್ ಸಮ್ ಪೀಪಲ್ ಹ್ಯಾವ್ ದಟ್ ಅಲರ್ಜಿ, ಸೋಪಿ ಟೇಸ್ಟ್ ಬರುತ್ತೆ ಅಂತ, ಆ ಥರ ಡಿಸ್ಕ್ರಿಪ್ಷನ್ ಥರ ಇಟ್ಟಿದ್ರು. ಆಮೇಲೆ ಇನ್ ಸಮ್ ಪ್ಲೇಸಸ್ ಈ ಥರ ಚಿಕ್ಕ ಮಕ್ಕಳು ಇರ್ತಾರಲ್ಲ, ಅವ್ರ ಯೂರಿನಿಂದ ದೇ ವಿಲ್ ಬಾಯ್ಲ್ ದ ಎಗ್ಸ್ ಆ್ಯಂಡ್ ಅದನ್ನ ತಿಂತಾರಂತೆ. ದಟ್ ಈಸ್ ಆಲ್ಸೋ ಸಮ್ ಡೆಲಿಕಸಿ. ಮತ್ತು ಆ್ಯನಿಮಲ್ಗೆ ಕಾಫಿ ಬೀನ್ಸ್ ಕೊಟ್ಟು ಅದು ತಿಂದು ಏನು ಡಿಸ್ಕ್ರೀಟ್ ಮಾಡಿರ್ತಾರಲ್ಲ, ಅದರಿಂದ ಕಾಫಿ ಮಾಡ್ತಾರೆ, ಅದು ಒಂದು ಡೆಲಿಕಸಿ ಇತ್ತು. ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ವೈನ್ ಇಟ್ಟಿದ್ರು, ಈ ಥರ ಸ್ನೇಕ್ನ ಇಟ್ಟಿರೋ ವೈನು, ಮತ್ತು ಬೇಬಿ ಮೌಸ್ ಇಟ್ಟಿರೋ ವೈನು, ಈ ಥರದ್ದೆಲ್ಲ ಇಟ್ಟಿದ್ರು. ಫ್ರೈಡ್ ಸ್ಪೈಡರ್ಸ್ ಎಲ್ಲ ತಿಂತಾರಂತೆ. ಮತ್ತು ಇಲ್ಲಿ ಇಂಡಿಯಾದಲ್ಲಿ ನಾವೇನು ಗಂಜ್ಲ ಅಂತ ಕುಡಿತೀವಲ್ಲ, ಅದನ್ನು ಇಟ್ಟಿದ್ರು ಅಲ್ಲಿ ಮ್ಯೂಸಿಯಮಲ್ಲಿ. ಈ ವಸಾಬಿ ಪೇಸ್ಟು, ಇದು ಜಪಾನ್ದು, ಇದನ್ನು ಇಟ್ಟಿದ್ರು. ಮತ್ತು ಈ ಥರ ಅನಕೊಂಡದು ಹಾರ್ಟ್, ಲೈವ್ ಹಾರ್ಟ್ನ ಕಟ್ಔಟ್ ಮಾಡಿಬಿಟ್ಟು ಆ ಲೈವ್ ಹಾರ್ಟ್ ಏನಿರುತ್ತೆ ಅದನ್ನು ತಿಂತಾರಂತೆ ಜನ, ಅದನ್ನೆಲ್ಲ ಇಟ್ಟಿದ್ರು. ಮತ್ತು ಈ ಥರ ಲ್ಯಾಂಬ್ ಐಬಾಲ್ಸಿಂದ ಮಾಡಿರೋ ಸೂಪು, ಟರ್ಟಲ್ ಸೂಪು, ಈ ಥರದ್ದೆಲ್ಲ ಇಟ್ಟಿದ್ರು. ಸೊ ಆ ಮ್ಯೂಸಿಯಮಲ್ಲಿ ಎಲ್ಲ ನೋಡ್ಕೊಂಬಂದ್ವಿ. ಅಲ್ಲಿ ಟೇಸ್ಟಿಂಗ್ ಆಪ್ಷನ್ಸು ಇತ್ತು. ಟೇಸ್ಟಿಂಗ್ ಅಂದರೆ ಎಲ್ಲನೂ ಟೇಸ್ಟ್ ಮಾಡೋಕ್ಕೆ ಕೊಡೋಲ್ಲ, ಸಮ್ ಥಿಂಗ್ಸ್ ವಿಚ್ ಹ್ಯಾವ್ ಸ್ಟ್ರಾಂಗ್ ಸ್ಮೆಲ್ ಆರ್ ಸ್ಟ್ರಾಂಗ್ ಟೇಸ್ಟ್ ಅದನ್ನ ಕೊಡ್ತಾಯಿದ್ರು. ವಿ ಕುಡ್ ಆಲ್ಸೋ ಟೇಸ್ಟ್, ಬಟ್ ನಾವೇನು ಟೇಸ್ಟ್ ಮಾಡಲಿಲ್ಲ, ಆಚೆ ಬಂದ್ವಿ. ಆಮೇಲೆ ಜಸ್ಟ್ ಹೀಗೆ ಮತ್ತೆ ಸೆಂಟರ್ಗೆ ಹೋದ್ವಿ, ಅಲ್ಲಿ ಸ್ವಲ್ಪ ಸುತ್ತಿದ್ವಿ, ಈ ಥರ ಆರ್ಕಿಟೆಕ್ಚರ್ ನೋಡಿದ್ವಿ. ಆಮೇಲೆ ಹಾಗೆ ಸ್ಟ್ರೀಟ್ಸ್ ಎಲ್ಲ ಸುಮ್ಮನೆ ಸುತ್ತಕೊಂಡು ಎಂಜಾಯ್ ಮಾಡಿಕೊಂಡು ದೆನ್ ಮತ್ತೆ ರಿಟರ್ನ್ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಫ್ರಮ್ ಮಾಲ್ಮೋ ಸ್ವೀಡನ್ ಟು ಕೋಪನ್ಹ್ಯಾಗನ್. ಈ ಥರ ಇವಂದು ಇದು 30-40 ಮಿನಿಟ್ಸ್ ಟ್ರೈನ್ ರೈಡ್ ಇದ್ರೂ ಈ ಥರ ಹೋಗ್ಬೇಕಾದ್ರೆ ವಿ ಶುಡ್ ಕ್ಯಾರಿ ಪಾಸ್ಪೋರ್ಟ್ ಆರ್ ಸಮ್ ಕೈಂಡ್ ಆಫ್ ID, ಬಿಕಾಸ್ ಅವಾಗವಾಗ ಮೇ ಬಿ ಬಾರ್ಡರ್ ಚೆಕ್ಸ್ ಬರ್ತಾರೆ, ಬಿಕಾಸ್ ಡೆನ್ಮಾರ್ಕ್ ಮತ್ತು ಸ್ವೀಡನ್ ಡಿಫ್ರೆಂಟ್ ಕಂಟ್ರಿ ಆಗಿರೋದ್ರಿಂದ. ಮತ್ತು ಈ ಮಾಲ್ಮೋ ಸ್ವೀಡನಲ್ಲಿ 1 day ಇಸ್ ಎನಫ್. ಸುಮ್ಮನೆ ಹೋಗಿಬಿಟ್ಟು ಲೈಕ್ ಹಾಫ್ ಅ ಡೇ ಆರ್ 1 day ಥರ ಆರಾಮಾಗಿ ಸ್ಪೆಂಡ್ ಮಾಡ್ಕೊಂಬರೋಕ್ಕೆ. ಜಾಸ್ತಿ ಏನೂ ಇಲ್ಲ ಅಲ್ಲಿ ನೋಡೋಕ್ಕೆ, ಜಸ್ಟ್ 1 day ಇಸ್ ಎನಫ್. ಮತ್ತು ಕೋಪನ್ಹ್ಯಾಗನಲ್ಲಿ ಆಲ್ಮೋಸ್ಟ್ ಏನೇನು ನೋಡಬೇಕಿತ್ತು ಎಲ್ಲ ನೋಡಿದ್ವಿ, ಎಂಜಾಯ್ ಮಾಡಿದ್ವಿ. ಕೋಪನ್ಹ್ಯಾಗನಲ್ಲೂ ಆ್ಯಕ್ಚುಲಿ 2 days ಇಸ್ ಎನಫ್. ಇನ್ನು ಏನು ಮಾಡೋದು ಅಂತ ನೋಡ್ಬೇಕಾದ್ರೆ ಮೂವಿಗೆ ಹೋಗೋಣ ಅಂದ್ಕೊಂಡ್ವಿ. ರೀಸೆಂಟಾಗಿ ಮೈಕಲ್ ಮೂವಿ ರಿಲೀಸ್ ಆಗಿತ್ತಲ್ಲ, ಅಲ್ಲಿಗೆ ಹೋಗೋಣ ಅಂತ ವಿ ವೆಂಟ್ ಟು ಒನ್ ಸಿನಿಮಾ ಹಾಲ್ ಕೋಪನ್ಹ್ಯಾಗನಲ್ಲಿ. ಟಿಕೆಟ್ಸ್ ತೊಗೊಂಡ್ವಿ, ಇನ್ನು ಕಾಯ್ತಾಯಿದ್ವಿ. ಐ ಥಿಂಕ್ ನಾವು 15 minutes ಇತ್ತೇನೋ ಮೂವಿ ಸ್ಟಾರ್ಟ್ ಆಗೋಕ್ಕೆ. ಆಮೇಲೆ ಹಾಗೆ ಪಾಪ್ಕಾರ್ನು ಎಲ್ಲ ತೊಗೊಂಡು ವಿ ಆರ್ ಗೋಯಿಂಗ್ ಟು ವಾಚ್ ದ ಮೂವಿ. ಸೊ ಇಲ್ಲಿ ಮೂವಿ ಹಾಲ್ನ ಎಂಟರ್ ಮಾಡ್ತಾಯಿದ್ವಿ. ಎಂಟರ್ ಮಾಡಿದ ತಕ್ಷಣ ಆಲ್ಮೋಸ್ಟ್ ಫುಲ್ ಇತ್ತು, ಇನ್ನೂ ಜನ ಬರ್ತಿದ್ರು. ಆಮೇಲೆ ನಾವು ಸೀಟಲ್ಲಿ ಕೂತ್ಕೊಂಡು, ಸೀಟ್ ಆ್ಯಕ್ಚುಲಿ ಫುಲ್ ರಿಕ್ಲೈನರ್ ಸೀಟ್ ಇತ್ತು. ಸೊ ಫುಲ್ ರಿಕ್ಲೈನ್ ಮಾಡಿಕೊಂಡು ಆರಾಮಾಗಿ ಮಾಡ್ಕೊಂಡಿದ್ವಿ. ಆಮೇಲೆ ಸ್ಕ್ರೀನ್ ಮೇಲೆ ನೋಡಿದ್ರೆ ಏನೋ ಗೇಮ್ ನಡೀತಾ ಇತ್ತು. ಈ ಥರ ಆರೋ ಮಾರ್ಕ್ ತೋರಿಸಿ ಒಂದು ಪ್ಯಾಟರ್ನ್ ತೋರಿಸುತ್ತೆ, ಅದನ್ನ ನಾವು ರಿಪೀಟ್ ಮಾಡಬೇಕು. ಅಲ್ಲಿ QR ಕೋಡ್ ಇತ್ತು, QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ವಿ ಕುಡ್ ಪ್ಲೇ ದಿಸ್ ಗೇಮ್. ಸೊ ಎಲ್ಲರೂ ಆಡ್ತಾಯಿದ್ರು, ಮೂವಿ ಥಿಯೇಟ್ರಲ್ಲಿ ಕೂತಿರೋರೆಲ್ಲ ಆಡ್ತಿದ್ರು. ಗೇಮ್ ಏನಿತ್ತಲ್ಲ ಅದನ್ನು ವಿನ್ ಆದವ್ರಿಗೆ ಫ್ರೀ ಕ್ರೂಸ್ ವೆಕೇಷನ್ ಟಿಕೆಟ್ ಸಿಕ್ತು. ಸ್ವಲ್ಪ ಜನ ವಿನ್ ಆದರು, ಸೊ ದೆ ಗೆಟಿಂಗ್ ಫ್ರೀ ಕ್ರೂಸ್ ಟಿಕೆಟ್ಸ್. ಸೊ ಮೈಕಲ್ ಮೂವಿ ಎಂಜಾಯ್ ಮಾಡಿಕೊಂಡು ಡಿನ್ನರ್ ಮಾಡಿಕೊಂಡು ಅಷ್ಟೇ ರೂಮ್ಗೆ ಹೋದ್ವಿ. ದಟ್ಸ್ ಇಟ್ ಫಾರ್
today. Thank you for watching, guys. Bye.